ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಶ್ರೀಗಂಧ ಕಳ್ಳರ ಕಾಟ ಮತ್ತೆ ಶುರುವಾಗಿದೆ. ಲಾಭದ ನಿರೀಕ್ಷೆಯಲ್ಲಿದ್ದ ಶ್ರೀಗಂಧ ಬೆಳೆಗಾರರಿಗೆ ಖದೀಮರು ಶಾಕ್ ಕೊಟ್ಟಿದ್ದಾರೆ. ಈ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ನೆಲಮಂಗಲದಲ್ಲಿ ಹೆಚ್ಚಾದ ಶ್ರೀಗಂಧ ಕಳ್ಳರ ಹಾವಳಿ. ಪೊಲೀಸರಿಗೆ ತಲೆನೋವಾದ ಶ್ರೀಗಂಧ ಕಳ್ಳ ಸಾಗಣೆ. ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಶ್ರೀಗಂಧ ಕಳ್ಳರ ಕರಾಮತ್ತು ಮತ್ತೆ ಹೆಚ್ಚಾಗ್ತಿದೆ. ಶ್ರೀಗಂಧ ಬೆಳೆದು ಲಾಭದ ನಿರೀಕ್ಷೆಯಲ್ಲಿದ್ದವರಿಗೆ ಕಳ್ಳರು ನಿರಾಸೆ ಮೂಡಿಸುತ್ತಿದ್ದಾರೆ. ಎರಡೆರಡು ಬಾರಿ ಶ್ರೀಗಂಧ ತೋಟಕ್ಕೆ ನುಗ್ಗಿ ಗಂಧದ ಮರ ಕಡಿದು ಎಸ್ಕೇಪ್ ಆಗಿರುವ ಘಟನೆ ನೆಲಮಂಗಲ ತಾಲೂಕಿನ ಶ್ರೀನಿವಾಸಪುರದಲ್ಲಿ ಬೆಳಕಿಗೆ ಬಂದಿದೆ. ಜಯರಾಮ್ ಎಂಬುವರ ಒಡೆತನದ ತೋಟದಲ್ಲಿ 30ಕ್ಕೂ ಹೆಚ್ಚು ಶ್ರೀಗಂಧದ ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದೆ. ಯಾವ ಟೈಮ್ ಬರ್ತಾರ ನಾವು 7 ಗಂಟೆ 8 ಗಂಟೆ 9 ಗಂಟೆ ಮಟ್ಟ ಬರ್ತೇವ್ರಿ. ಹತ್ತಿರ ಟೈಮ್ ಸರ್ ಅವ್ರು 2 ಗಂಟೆ 3 ಗಂಟೆಗೆ ಬರ್ತಾರೋ ಯಾವ ಬರ್ತಾರೋ ಗೊತ್ತಿಲ್ರಿ. ಅಲ್ಲಿ ಇಲ್ರಿ ಸರ್, ಅಲ್ಲಿ ಬರೋದಿಲ್ರಿ, ಇಲ್ಲಿ ಬಂದಿಲ್ರಿ. ಇಲ್ಲಿ ದಾರಿನ ಇಲ್ಲಿ ಐತಿ ನೋಡ್ರಿ ಸರ್. ಆ ಕಡೆಯಿಂದ ಬರ್ತಾರ್ರಿ ಅವ್ರು ಒಟ್ಟು ಬರ್ಬೇಕಾದ್ರೆ. ಅವು ನಿನ್ನೆ ಒಂದು 7-8 ಆಗ್ಬೋದು ನೋಡ್ರಿ. ಹೌದು, ಕಳೆದ ತಿಂಗಳು ಇದೇ ತೋಟಕ್ಕೆ ನುಗ್ಗಿ 20 ಮರ ಕೊಯ್ದು ಪರಿಶೀಲಿಸಿ 4 ಶ್ರೀಗಂಧ ಮರ ಕದ್ದೊಯ್ದಿದ್ರು. ಪುನಃ 15 ದಿನಗಳ ಬಳಿಕ ಮತ್ತದೇ ತೋಟದಲ್ಲಿ 13 ಶ್ರೀಗಂಧ ಮರ ಕಡಿದು ಕಿಡಿಗೇಡಿಗಳು ಕಳ್ಳ ಸಾಗಾಟ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಸುತ್ತಮುತ್ತಲಿನ ತೋಟದಲ್ಲೂ ಕೂಡ ಶ್ರೀಗಂಧ ಮರ ಕಡಿದಿದ್ದಾರೆ. ಈ ಕಳ್ಳರ ಹಾವಳಿ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ನೆಲಮಂಗಲ ತಾಲೂಕಿನಾದ್ಯಂತ ಅನೇಕ ರೈತರು ಶ್ರೀಗಂಧ ಬೆಳೀತಾ ಇದ್ದು ಅವರಲ್ಲೂ ಭಯ ಆವರಿಸಿದೆ. ಪೊಲೀಸರು ಆದಷ್ಟು ಬೇಗ ಈ ಕಳ್ಳರ ಹೆಡೆಮುರಿ ಕಟ್ಟಬೇಕಿದೆ ಅಂತ ರೈತರು ಒತ್ತಾಯಿಸಿದ್ದಾರೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.